ಓಂ ಶಾಂತಿ. ಮುರಳಿಯ ದಿನಾಂಕ 29/8/24। मीठे बच्चे, तुम यहाँ पढ़ाई पढ़ने के लिए आए हो। तुम्हें आँख बंद करने की दरकार नहीं। पढ़ाई आँख खोलकर पढ़ी जाती है। ನೀವು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡೋದಕ್ಕಾಗಿ ಬಂದಿದ್ದೀರಿ. ಕಣ್ಣು ಮುಚ್ಚಿ ಕೂಡುವ ಅಗತ್ಯವಿಲ್ಲ. ಓದುವಾಗ ಕಣ್ಣು ತೆರೆದು ಓದ್ತಾರೆ ವಿನಃ ಕಣ್ಣು ಮುಚ್ಚಿ ಯಾರೂ ಓದೋದಿಲ್ಲ. प्रश्न: भक्ति मार्ग में कौन सी आदत भक्तों में होती है जो अब तुम बच्चों में नहीं होनी चाहिए? ಭಕ್ತಿ ಮಾರ್ಗದಲ್ಲಿ ಯಾವ ಅಭ್ಯಾಸ ಭಕ್ತರಲ್ಲಿ ಇರ್ತದೆ, ಆ ಅಭ್ಯಾಸ ಈಗ ಮಕ್ಕಳಲ್ಲಿ ಇರಬಾರದು. उत्तर: भक्ति में किसी भी देवता के आगे जाकर कुछ न कुछ मांगते रहते हैं। उन्होंने मांगने की ही आदत पड़ जाती है। लक्ष्मी के आगे जाएंगे तो धन मांगेंगे, लेकिन मिलता कुछ नहीं। अब तुम बच्चों में यह आदत नहीं। तुम बाप के वर्षे के अधिकारी हो. ಭಕ್ತಿ ಮಾರ್ಗದಲ್ಲಿ ಭಕ್ತರು ದೇವತಾ ಮೂರ್ತಿಯ ಎದುರಿಗೆ ನಿಂತು ಒಂದಿಲ್ಲ ಒಂದನ್ನು ಬೇಡ್ತಾ ಹೋಗ್ತಾರೆ. ಅವರಲ್ಲಿ ಬೇಡುವ ಅಭ್ಯಾಸ ಇದೆ. ಲಕ್ಷ್ಮಿಯ ಮುಂದೆ ಹೋಗಿ ಹಣವನ್ನು ಕೇಳ್ತಾರೆ, ಆದರೆ ಏನು ಸಿಗೋದಿಲ್ಲ. ಈಗ ಮಕ್ಕಳಲ್ಲಿ ಆ ಅಭ್ಯಾಸ ಇರಬಾರದು. ನೀವು ತಂದೆಯ ಆಸ್ತಿಗೆ अधिकारिಗಳಾಗಿದ್ದೀರಿ. तुम सच्चे विचित्र बाप को देखते रहो, इसमें ही तुम्हारी सच्ची कमाई. ನೀವು ಸತ್ಯ ತಂದೆ, ವಿಚಿತ್ರ ತಂದೆಯನ್ನು ನೋಡ್ತಾ ಇರಿ, ನೆನಪು ಮಾಡ್ತಾ ಇರಿ. ಇದರಲ್ಲಿನೇ ನಿಮಗೆ ಸಂಪಾದನೆ ಇದೆ, ಸತ್ಯ प्राप्ति ಇದೆ. ओम शांति. रूहानी बाप बैठ रूहानी बच्चों को समझाते हैं. यह पाठशाला है, परंतु यहाँ कोई चित्र अर्थात देहधारी को नहीं देखना है. यहाँ देखते भी बुद्धि उस तरफ जानी चाहिए जिसको कोई चित्र नहीं. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡ್ತಾರೆ ಅಥವಾ ಓದಿಸ್ತಾರೆ. ಇದು ಪಾಠಶಾಲೆ ಆಗಿದೆ. ಆದರೆ ಇಲ್ಲಿ ನೀವು ಯಾವ ಚಿತ್ರವನ್ನೂ ನೋಡಬಾರದು, ಯಾವ ದೇಹಧಾರಿಯನ್ನು ನೋಡಬಾರದು. ಮುರಳಿ ಓದುವಂತಹ ವ್ಯಕ್ತಿ ದೇಹಧಾರಿ ಆಗಿದ್ದರೂ ಸಹ ನೀವು ಅವರನ್ನು ನೋಡದೆ तुम्हारा अटेंशन उस तरफ चाहिए जिसको कोई चित्र नहीं. ನಿಮ್ಮ ಗಮನ ಮೇಲಕ್ಕೆ, ಯಾರಿಗೆ ಚಿತ್ರ ಇಲ್ಲ ಅಂತಹ ತಂದೆಯ ಕಡೆಗೆ ಇರಬೇಕು. ನಿಮ್ಮ ಬುದ್ಧಿ ಅವನ ಕಡೆಗೆ ಹೋಗಬೇಕು. स्कूल में बच्चों का अटेंशन हमेशा टीचर में रहता है, क्योंकि वह पढ़ाते हैं तो ज़रूर उनका सुनना है, फिर रिस्पॉन्ड करना है. टीचर प्रश्न पूछेगा तो इशारा करेंगे ना, मैं बताता हूँ. यहाँ यह विचित्र स्कूल है, क्योंकि विचित्र पढ़ाई है जिसका कोई चित्र नहीं. तो पढ़ाई में आंखें खोलकर बैठना चाहिए. ಬಾಬಾ ಹೇಳ್ತಾರೆ, ಶಾಲೆಯಲ್ಲಿ ಮಕ್ಕಳು ಶಿಕ್ಷಕನನ್ನು ನೋಡ್ತಾ
ಅವರ ಹೇಳುವ ಪಾಠ ಕೇಳ್ತಾ ಹೋಗ್ತಾರೆ. ಪ್ರಶ್ನೆ ಕೇಳಿದಾಗ ವಿದ್ಯಾರ್ಥಿಗಳು ಕೈ ಎತ್ತಿ ಹೇಳ್ತಾರೆ. ಆದರೆ ಇದು ವಿಚಿತ್ರವಾದಂತಹ ಶಾಲೆಯಾಗಿದೆ. ಇಲ್ಲಿಯ ಶಿಕ್ಷಣನು ವಿಚಿತ್ರ ಆಗಿದೆ. ಓದಿಸುವವನು ವಿಚಿತ್ರ ಅಂದರೆ ಚಿತ್ರರಹಿತ ಆಗಿದ್ದಾನೆ. ಅವನಿಗೆ ಚಿತ್ರನೇ ಇಲ್ಲ. पढ़ाई में आंखें खोलकर बैठना चाहिए. स्कूल में टीचर के सामने कभी आंखें बंद करके बैठते हैं क्या? ಬಾಬಾ ಹೇಳ್ತಾರೆ, ವಿಚಿತ್ರ ತಂದೆನೇ ಓದಿಸ್ತಾ ಇದ್ರೂ ನೀವು ಮಾತ್ರ ಕಣ್ ತೆರೆದು ಕೇಳಬೇಕು, ಓದಬೇಕು. ಶಾಲೆಯಲ್ಲಿ ಮಕ್ಕಳು ಪಾಠ ಕೇಳುವಾಗ ಕಣ್ಣು ಮುಚ್ಚಿ ಪಾಠ ಕೇಳೋದಿಲ್ಲ, ಕಣ್ಣು ಮುಚ್ಚಿ ಕೂಡೋದಿಲ್ಲ. भक्ति मार्ग में हिरे हुए हैं आंखें बंद कर माला जपना आदि साधु लोग भी आंखें बंद करके बैठते हैं. ಆದರೆ ಭಕ್ತಿಯ ಅಭ್ಯಾಸ ನಿಮ್ಮಲ್ಲಿ ಇದೆ. ಭಕ್ತಿ ಮಾರ್ಗದಲ್ಲಿ ಕಣ್ಣು ಮುಚ್ಚಿ ಜಪ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಸಾಧು ಸಂತರು ಸಹ ಕಣ್ಣು ಮುಚ್ಚಿ ಕುಳಿತಿರ್ತಾರೆ. वह तो स्त्री को देखते भी नहीं कि कहाँ मन चलायमान न हो जाए, परंतु आजकल जमाना है तमो प्रधान. ಹಳೆ ಕಾಲದ ಋಷಿ ಮುನಿಗಳು ಮಹಿಳೆಯರನ್ನ, ಹೆಣ್ಣು ಮಕ್ಕಳನ್ನ ನೋಡ್ತಿರ್ಲಿಲ್ಲ. ಮನಸ್ಸು ಚಂಚಲ ಆಗಬಹುದು ಎಂಬ ಉದ್ದೇಶದಿಂದ ನೋಡ್ತಿರ್ಲಿಲ್ಲ. ಆದರೆ ಇತ್ತೀಚಿನ ಜಗತ್ತೇ ಬೇರೆ ಆಗಿದೆ. ಇದು ತಮೋ ಪ್ರಧಾನ ಪ್ರಪಂಚ ಆಗಿದೆ. तुम बच्चों को समझाते हैं, यहाँ तुम भल देखते हो शरीर को, परंतु बुद्धि उस विचित्र को याद करने में रहती है. ಆದರೆ ಇಲ್ಲಿ ನೀವು ಬಲೆ ಓದುವಂತಹ ದೇಹಧಾರಿಯನ್ನೇ ನೋಡ್ತೀರಿ, ಆದರೆ ಬುದ್ಧಿ ಮಾತ್ರ ವಿಚಿತ್ರ ತಂದೆಯ ಹತ್ತಿರ ಇರಬೇಕು. ಮುರಳಿ ಕೇಳುವಾಗ ಅವನನ್ನೇ ನೆನಪು ಮಾಡಬೇಕು, ಅವನ ನೆನಪಿನಲ್ಲಿ ಇರಬೇಕು. ऐसा कोई साधु संत नहीं होगा जो शरीर को देखते याद विचित्र को करे. तुम जानते हो इस रथ में वह बाबा हमको पढ़ाते, वह बोलते, करती तो सब कुछ आत्मा ही है. शरीर तो कुछ भी नहीं करता, आत्मा सुनती है. रूहानी ज्ञान व जिस्मानी ज्ञान सुनती सुनाती आत्मा ही है. ಯಾವ ದೇಹಧಾರಿಗಳು ಶರೀರವನ್ನು ನೋಡ್ತಾ ಶರೀರರಹಿತವಾದಂಥ ಪರಮಾತ್ಮನನ್ನ ನೆನಪು ಮಾಡೋದಿಲ್ಲ. ಆದರೆ ಇಲ್ಲಿ ಮಾತ್ರ ನಾವು ಶಿವನ ರಥ ಅಂದರೆ ಬ್ರಹ್ಮ ಬಾಬೋರ್ಗೆ ನೋಡ್ತಿದ್ರೂ ಸಹ ಆ ದೇಹದಲ್ಲಿ ಇರುವ ಪರಮಾತ್ಮನನ್ನ ನೆನಪು ಮಾಡ್ತೀವಿ. ಕೇಳುವಾಗಲೂ ಸಹ ನಮಗೆ ನೆನಪಿರ್ತದೆ, ನಾನು ಆತ್ಮ ಕೇಳ್ತಾ ಇದ್ದೀನಿ, ನಾನು ಆತ್ಮ ನೋಡ್ತಾ ಇದ್ದೀನಿ. ಕೇಳೋನು ನಾನು ಆತ್ಮನೇ, ಹೇಳೋನು ನಾನು ಆತ್ಮನೇ ಎಂಬ ಆತ್ಮಜ್ಞಾನ ಇಲ್ಲಿ ಬರುವಂತಹ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇದೆ. ಆತ್ಮ जिस्मानी टीचर भी बनती है. शरीर द्वारा जिस्मानी पढ़ाई पढ़ते हैं, वह भी आत्मा ही पढ़ती है. संस्कार अच्छे व बुरे आत्मा ही धारण करती है. शरीर तो राख हो जाता है. ಹೊರಗಿನ ಶಾಲೆಗಳಲ್ಲಿ ಓದಿಸುವಂಥ ಶಿಕ್ಷಕರು ಆತ್ಮನೇ, ಓದುವಂಥ ವಿದ್ಯಾರ್ಥಿಗಳು ಆತ್ಮನೇ. ಸಂಸ್ಕಾರ ಆತ್ಮನೇ ಧಾರಣೆ ಮಾಡಿಕೊಳ್ತದೆ. ದೇಹ ಅಂತೂ ಕೊನೆಗೆ ಬೂದಿಯಾಗಿ ಹೋಗ್ತದೆ. यह भी कोई मनुष्य नहीं जानते कितना देह अभिमान रहता है, मैं फलाना हूँ, मैं प्राइम मिनिस्टर हूँ. ऐसे नहीं कहेंगे कि हम आत्मा ने यह प्राइम मिनिस्टर का शरीर लिया है. यह भी तुम समझते हो.
ಹೊರಗಿನ ಪ್ರಪಂಚದಲ್ಲಿ ಎಲ್ಲರಿಗೂ ದೇಹದ ಅಭಿಮಾನ ಇದೆ. ನಾನಿಂಥವನು, ನಾನಿಂಥವನು, ನಾನು ಪ್ರಧಾನಮಂತ್ರಿ, ನಾನು ಮುಖ್ಯಮಂತ್ರಿ. ಯಾರಿಗೂ ಗೊತ್ತಿಲ್ಲ ನಾನು ಆತ್ಮ ಪ್ರಧಾನಮಂತ್ರಿಯ ಪಾತ್ರ ಮಾಡ್ತಿದ್ದೀನಿ. ಪ್ರಧಾನಮಂತ್ರಿಯ ದೇಹದಲ್ಲಿ ಇರುವ ಆತ್ಮ ನಾನು ಪ್ರಧಾನಮಂತ್ರಿ ಆಗಿದ್ದೇನೆ ಅನ್ನೋದು ಯಾರಿಗೂ ಅರ್ಥನೇ ಆಗ್ತಿಲ್ಲ. सब कुछ आत्मा करती है, आत्मा अविनाशी है. शरीर सिर्फ यहाँ पार्ट बजाने के लिए मिला है. इसमें अगर आत्मा न होती तो शरीर कुछ कर न सके. आत्मा शरीर से निकल जाती है तो जैसे एक लोथ पड़ा रहता है. आत्मा को इन आँखों से देख नहीं सकते. आत्मा अविनाशी आಗಿದೆ. ಈ ದೇಹ ಪಾತ್ರ ಮಾಡಲಿಕ್ಕಾಗಿ ಸಿಕ್ಕಿದೆ. ಇದರಲ್ಲಿ ಆತ್ಮ ಇಲ್ದಿದ್ರೆ ಈ ದೇಹ ಏನೂ ಮಾಡೋದಿಲ್ಲ. ಆತ್ಮ ಯಾವಾಗ ದೇಹದಿಂದ ಹೊರಗೆ ಹೋಗ್ತದೆ ಆಗ ದೇಹ ನಿರ್ಜೀವ ಆಗಿಬಿಡ್ತದೆ, ಶವ ಆಗಿಬಿಡ್ತದೆ. ಆತ್ಮ ಕೋ ಇನ್ ಆಂಖೋं से देख नहीं सकते. वह तो सूक्ष्म है. तो बाप कहते ಬುದ್ಧಿ ಸೇ ಬಾಪಕೋ ಯಾದಕ. ಆತ್ಮನನ್ನು ಈ ಕಣ್ಣುಗಳಿಂದ ನೋಡಲಿಕ್ಕೆ ಆಗೋದಿಲ್ಲ, ಆದರೆ ಬುದ್ಧಿಯ ಮೂಲಕ ಅರ್ಥ ಮಾಡ್ಕೋಬಹುದು. ಹಾಗೆಯೇ ಪರಮಾತ್ಮನನ್ನು ಸಹ ಈ ಕಣ್ಣುಗಳಿಂದ ನೋಡಲಿಕ್ಕೆ ಆಗೋದಿಲ್ಲ, ಆದರೆ ಬುದ್ಧಿಯ ಮೂಲಕ ತಿಳ್ಕೊಂಡು ಅವನನ್ನು ನೆನಪು ಮಾಡಬಹುದು. ತುಮಕೋ ಭಿ ಬುದ್ಧಿ ಮೇ ಹೇ, ಹಮ್ಕೋ ಶಿವ ಬಾಬಾ ಪಢಾತೆ ಹೇ इन द्वारा. कई तो अच्छी रीति समझते, कई तो जरा भी नहीं समझते हैं, क्योंकि यह सूक्ष्म बातें हैं ना. ಬಾಬಾ ಹೇಳ್ತಾರೆ, ನಿರಾಕಾರ ಪರಮಾತ್ಮ ಸಾಕಾರ ಬ್ರಹ್ಮರವರ ಮೂಲಕ ಓದಿಸ್ತಾರೆ ಎಂಬ ವಿಚಾರ ಬಹಳ ಸೂಕ್ಷ್ಮ ಆಗಿರುವ ಕಾರಣ ಕೆಲವರಿಗೆ ಅರ್ಥ ಆಗ್ತದೆ, ಕೆಲವರಿಗೆ ಏನು ಅರ್ಥನೇ ಆಗೋದಿಲ್ಲ. अल्फ माना भगवान बाबा. सिर्फ भगवान व ईश्वर कहने से वह बाप का संबंध नहीं रहता. इस समय सब पत्थर बुद्धि है, क्योंकि रचयिता बाप और रचना को नहीं जानते हैं. ಕೇವಲ ಭಗವಂತ ಈಶ್ವರ ಅಂತ ಹೇಳಿದರೆ ತಂದೆಯ ಸಂಬಂಧ ಸಿಗೋದಿಲ್ಲ. ಆದ್ದರಿಂದ ಇಲ್ಲಿ ಆ ಪರಮಾತ್ಮನಿಗೆ ನಾವು ತಂದೆ ಅಂತ ಕರಿತೇವೆ. ಆಗ ತಂದೆ ಮಕ್ಕಳ ಸಂಬಂಧ ನಮಗೆ ಸಿಗ್ತದೆ. ಈ ವಿಚಾರ ಯಾರಿಗೂ ಅರ್ಥ ಆಗ್ತಿಲ್ಲ, ಏಕೆಂದರೆ ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರು ಆಗಿಬಿಟ್ಟಿದ್ದಾರೆ. ರಚಯಿತ ರಚನೆಯ ಜ್ಞಾನನೇ ಗೊತ್ತಿಲ್ಲ. यह वर्ल्ड की हिस्ट्री जोग्राफी रिपीट होती रहती है. अभी संगम युग है, यह किसको पता नहीं. ಜಗತ್ತಿನ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗ್ತಿದೆ. ತುಮ್ ಸಮಜ್ತೆ ಹೋ, ಆಗೆ ಹಮ್ ಭಿ ನಹಿ ಜಾನ್ತೆ. ಈ ವಿಚಾರ ಈಗ ನಮಗೆ ತಿಳಿದಿದೆ, ಮೊದಲು ನಮಗೂ ಗೊತ್ತಿರಲಿಲ್ಲ. ಬಾಬಾ ಅಭಿ तुम्हें यहाँ ज्ञान से श्रृंगारते हैं, फिर यहाँ से बाहर जाते हो तो माया धूल में लथेड़ ज्ञान श्रृंगार बिगाड़ देती है. ಬಾಬಾ ಹೇಳ್ತಾರೆ, ಇಲ್ಲಿ ಕ್ಲಾಸಿಗೆ ಬಂದಾಗ ಶಿವಬಾಬಾ ನಿಮಗೆ ಜ್ಞಾನದಿಂದ ಶೃಂಗಾರ ಮಾಡ್ತಾರೆ. ನೀವು ಹೊರಗೆ ಹೋದ ನಂತರ ಮಾಯೆ ನಿಮಗೆ ಕೆಳಗೆ ಬೀಳಿಸಿ ಮಣ್ಣಿನಲ್ಲಿ ನಿಮ್ಮನ್ನು ಹೊರಳಾಡಿಸಿ ಬಿಡುತ್ತದೆ, ನಿಮ್ಮ ಜ್ಞಾನ ಶೃಂಗಾರವನ್ನು ಕೆಡಿಸಿಬಿಡ್ತದೆ. बाप तो श्रृंगार करते हैं, परंतु अपना पुरुषार्थ भी करना चाहिए. कई बच्चे मुख से ऐसा बोलते हैं जैसे जंगली है, श्रृंगार जैसे कि हुआ ही नहीं, सब भूल जाते हैं. ಶಿವ ಬಾಬನ ಹತ್ತಿರ ಬಂದಾಗ ಶೃಂಗಾರ ಮಾಡ್ತಾರೆ, ಆದರೆ ನೀವು ಅದನ್ನು ಉಳಿಸ್ಕೊಳ್ಳಿಕ್ಕೆ ಪುರುಷಾರ್ಥ ಮಾಡಬೇಕು. ಅನೇಕ ಮಕ್ಕಳು ಯಾವ ರೀತಿಯಲ್ಲಿ ಮಾತಾಡ್ತಾರಂದರೆ ಕಾಡು ಮನುಷ್ಯರ ಥರ ಮಾತಾಡ್ತಾರೆ. ಶೃಂಗಾರ ಸ್ವಲ್ಪನೂ ಉಳಿದಿರೋದಿಲ್ಲ.
ಬಾಬಾ ಕಲಿಸಿದ್ದನ್ನು ಮರೆತು ಬಿಡ್ತಾರೆ. लास्ट नंबर में जो स्टूडेंट बैठे रहते हैं उनकी पढ़ाई में इतनी दिल नहीं लगती. हाँ, फैक्ट्री आदि में सर्विस कर साहूकार बन जाते. ಶಾಲೆಯಲ್ಲಿ ಕೊನೆಗೆ ಕೂಡುವಂಥವರು ಗಮನ ಕೊಟ್ಟು ಓದೋದಿಲ್ಲ. ಆಗ ಅವರು ಒಳ್ಳೆಯ ರೀತಿಯಿಂದ ಪಾಸ್ ಆಗೋದಿಲ್ಲ. ಆದರೆ ಮುಂದೆ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಮತ್ತೊಂದು ಕಡೆ ಕೆಲಸ ಮಾಡಿ ಶ್ರೀಮಂತರಾಗಿ ಬಿಡ್ತಾರೆ. ಪಢಾ ಹುವಾ ಕುಚ್ ನಹಿ, ಯಹ ತೋ ಬಹುತ್ ಊಂಚಿ ಪಢಾಯಿ. ಓದಿರೋದಿಲ್ಲ, ಆ ಕಾರಣದಿಂದ ಅವರು ಒಳ್ಳೆಯ ಸ್ಥಾನಮಾನ ಪಡ್ಕೊಳ್ಳೋದಿಲ್ಲ. ಆದರೆ ಉದ್ಯೋಗ, ವ್ಯಾಪಾರ ಅಥವಾ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ಅವರು ಶ್ರೀಮಂತ ಆಗಿಬಿಡ್ತಾರೆ. पढ़ाई बिगर तो भविष्य पद मिल नहीं सकता. यहाँ तुमको फैक्ट्री आदि में बैठकर कोई काम नहीं करना है जिससे धनवान बनना है. यह तो सब कुछ खलास हो जाना है. ಬಾಬಾ ಹೇಳ್ತಾರೆ, ವಿದ್ಯೆ ಇಲ್ಲದೆ ಉನ್ನತ ಭವಿಷ್ಯ ಸಿಗೋದಿಲ್ಲ. ಈಗ ನಾನು ಏನೂ ಪುರುಷಾರ್ಥ ಮಾಡೋದಿಲ್ಲ, ಆದರೆ ನಾನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ಶ್ರೀಮಂತ ಆಗ್ತೀನಿ ಅಂದರೆ ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಫ್ಯಾಕ್ಟ್ರಿಗಳು ಇರೋದಿಲ್ಲ, ಎಲ್ಲವೂ ಇಲ್ಲಿಯೇ ವಿನಾಶ ಆಗಲಿದೆ. ಯಹ ತೋ ಸಬ್ ಕುಚ್ ಖಲಾಸ್ ಹೋನಾ ಹೈ, ಸಾಥ ಮೇ ಚಲೇಗಿ ಸಿರ್ಫ ಅವಿನಾಶಿ ಕಮಾಯಿ. ಇದು ಎಲ್ಲವೂ ನಾಶ ಆಗಲಿದೆ. ಕೊನೆಗೆ ನಮ್ಮ ಜೊತೆಗೆ ಬರುವುದು ನಾವು ಮಾಡಿದ ಅವಿನಾಶಿ ಸಂಪಾದನೆ. ತುಮಕೋ ಮಾಲೂಮ್ ಹೇ ಮನುಷ್ಯ ಮರ್ತೆ ಹೇ ತೋ ಖಾಲಿ ಹಾತ್ ಜಾತೆ. ನಿಮಗೆ ತಿಳಿದಿದೆ, ಮನುಷ್ಯರು ದೇಹ ಬಿಟ್ಟ ನಂತರ ಖಾಲಿ ಕೈ ಹೋಗ್ತಾರೆ. ಸಾಥ ಮೇ ಕುಚ್ ಭಿ ಲೇ ನಹಿ ಜಾಯೆಂಗೆ, ತುಮ್ಹಾರೆ ಹಾತ್ ಭರ್ತೂ ಜಾಯೆಂಗೆ. ಇಸ್ಕೋ ಕಹಾ ಜಾತಾ ಹೇ ಸಚ್ಚಿ ಕಮಾಯಿ. ಮನುಷ್ಯರು ಏನೂ ಸಂಪಾದನೆ ಮಾಡಿಕೊಳ್ಳದೆ, ಪುಣ್ಯ ಸಂಪಾದನೆ ಮಾಡಿಕೊಳ್ಳದೆ, ಭವಿಷ್ಯದ ಪ್ರಾರಬ್ಧವನ್ನು ಪಡ್ಕೊಳ್ಳದೇನೆ ಖಾಲಿ ಕೈ ಹೋಗ್ತಾರೆ. ಖಾಲಿ ಕೈ ಹೋಗೋದಂದರೆ ಭವಿಷ್ಯಕ್ಕಾಗಿ ಅವರು ಏನು ಪುರುಷಾರ್ಥ ಮಾಡಿರೋದಿಲ್ಲ. ಆದರೆ ನೀವು ಮಕ್ಕಳು 21 ಜನ್ಮದ ಪ್ರಾರಬ್ಧವನ್ನು ಪಡೆದುಕೊಂಡು ಬುದ್ಧಿರೂಪಿ ಕೈಯನ್ನು ತುಂಬಿಕೊಂಡು ಹೋಗ್ತೀರಿ. यह सच्ची कमाई तुम्हारी 21 जन्मों के लिए बेहद का बाप ही सच्ची कमाई कराते हैं. ನೀವು ಮಕ್ಕಳು ಎಲ್ಲರಂತೆ ಖಾಲಿ ಕೈ ಮಾಡ್ಕೊಂಡು ಹೋಗೋದಿಲ್ಲ. ತುಂಬಿದ ಕೈಯಿಂದ ನೀವು ಪರಮಧಾಮಕ್ಕೆ ಹೋಗ್ತೀರಿ. ನಂತರ ಏನನ್ನು ಸಂಪಾದನೆ ಮಾಡಿಕೊಂಡಿರ್ತೀರಿ ಅದನ್ನು ಅನುಭವ ಮಾಡಲಿಕ್ಕಾಗಿ ಸತ್ಯಯುಗದಲ್ಲಿ ಬರ್ತೀರಿ. तुम बच्चे देखते हो इस चित्र को, परंतु याद करते हो विचित्र बाप को, क्योंकि तुम भी आत्मा हो. आत्मा अपने बाप को ही देखती है, उनसे पढ़ती है. ನೀವು ಬ್ರಹ್ಮ ತಂದೆಯ ಚಿತ್ರ ನೋಡ್ತೀರಿ, ಶಿವಬಾಬನ ಚಿತ್ರನೂ ನೋಡ್ತೀರಿ. ಆದರೆ ಬುದ್ಧಿಯಿಂದ ಪರಮಧಾಮದಲ್ಲಿ ಇರುವ ವಿಚಿತ್ರ ತಂದೆಯನ್ನು ನೆನಪು ಮಾಡ್ತೀರಿ. यह बाप तुम्हारे सामने है, तुम बच्चों को देखते, परंतु बुद्धि में है कि आत्माओं को समझाता हूँ. अभी बाप तुम बच्चों को जो सिखलाते हैं वह सच ही सच है, इसमें झूठ की रत्ती नहीं. ಈ ಬ್ರಹ್ಮ ಬಾಬಾ ನಿಮ್ಮ ಎದುರಿಗೆ ಕುಳಿತಿರ್ತಾರೆ. ಅವರಲ್ಲಿ ಶಿವಬಾಬಾನೂ ಇರ್ತಾರೆ. ಆದರೆ ಬಾಬೋರಿಗೆ ನೆನಪಿರ್ತದೆ, ನಾನು ಇವರ ಮೂಲಕ ಆತ್ಮರಿಗೆ ಶಿಕ್ಷಣ ಕೊಡ್ತಿದ್ದೀನಿ. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೇನು ಓದಿಸ್ತಾ ಇದ್ದಾರೆ, ಇದು ಸತ್ಯನೇ ಸತ್ಯ ಇದೆ, ಇದರಲ್ಲಿ ಸುಳ್ಳಿನ ಅಂಶನೂ ಇಲ್ಲ. तुम सचखंड के मालिक बनते. सचखंड है सत्ययुग, झूठ खंड है कलियुग, रात दिन का फर्क है. ನೀವು ಸುಳ್ಳು ಖಂಡಿನಲ್ಲಿ ಇದ್ದೀರಿ, ಮುಂದೆ ಸತ್ಯಖಂಡದ ಮಾಲೀಕರಾಗ್ತೀರಿ. ಸತ್ಯಖಂಡ ಅಂದರೆ ಸತ್ಯಯುಗ, ಸುಳ್ಳು ಖಂಡ ಅಂದರೆ ಕಲಿಯುಗ.
ಸತ್ಯಖಂಡ ಮತ್ತು ಸುಳ್ಳು ಖಂಡಿನಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸ ಇದೆ. सतयुग में दुख की बात होती नहीं, नाम ही है सुखधाम. उसका मालिक तो बेहद का बाप ही बनाएंगे. ಸತ್ಯಯುಗದಲ್ಲಿ ದುಃಖದ ಮಾತೇ ಇರೋದಿಲ್ಲ. ಆ ಸುಖಧಾಮ ಅಂದರೇನೆ ಸಂಪೂರ್ಣ ಸುಖ. ಆ ಸುಖಧಾಮದ ಮಾಲೀಕರನ್ನಾಗಿ ಮಾಡೋನು ಬೇಹದ್ದಿನ ತಂದೆ ಆಗಿದ್ದಾರೆ. उसका कोई चित्र नहीं, बाकी और सबके चित्र है. ಅವನಿಗೆ ಯಾವ ಚಿತ್ರನೂ ಇಲ್ಲ, ಉಳಿದವರಿಗೆ ಚಿತ್ರ ಇದೆ, ಅಂದರೆ ದೇಹ ಇದೆ. उनकी आत्मा का नाम भी फिरता नहीं, उनका नाम ही है ಶಿವ. ಆ ತಂದೆಯ ಹೆಸರು ಸಹ ಬದಲಾಗೋದಿಲ್ಲ, ಒಂದೇ ಹೆಸರು ಇರ್ತದೆ, ಸದಾಶಿವ ಅಂಥೇಳಿ. और सबको आत्मा ही आत्मा कहते, बाकी शरीर का नाम पड़ता है. ಉಳಿದ ಆತ್ಮರಿಗೆ ಪ್ರತಿಯೊಂದು ಜನ್ಮದಲ್ಲಿ ಒಂದೊಂದು ದೇಹಕ್ಕೆ ಒಂದೊಂದು ಹೆಸರು ಪ್ರಾಪ್ತಿಯಾಗ್ತದೆ. ಆದರೆ ಪರಮಾತ್ಮನ ಹೆಸರು ಸದಾ ಕಾಲಕ್ಕೂ ಶಿವ ಅಂತಲೇ ಆಗಿರ್ತದೆ. ಜ್ಞಾನ ಕಾ ಸಾಗರ್, ಶಾಂತಿ ಕಾ ಸಾಗರ್, ಯಹ ಶಿವ ಕಿ ಮಹಿಮಾ है. वह बाप है, तो बाप से जरूर वर्षा मिलता है. ಬಾಬಾ ಹೇಳ್ತಾರೆ, ಅವನು ಜ್ಞಾನದ ಸಾಗರ, ಶಾಂತಿಯ ಸಾಗರ, ಇದು ಅವನ ಮಹಿಮೆ ಆಗಿದೆ. ಆ ತಂದೆಯಿಂದಲೇ ನಿಮಗೆ ಆಸ್ತಿ ದೊರೆಯುತ್ತದೆ. बच्चों से वर्षा नहीं मिलता है, वर्षा रचयिता देंगे अपने बच्चों. ಸೋದರರಿಂದ ಅಥವಾ ಪರಮಾತ್ಮನ ಮಕ್ಕಳಿಂದ ಮಕ್ಕಳಿಗೆ ಆಸ್ತಿ ಸಿಗೋದಿಲ್ಲ. ತಂದೆಯಿಂದ, ರಚಯಿತನಾದ ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗ್ತದೆ. अपने बच्चे होते भाई के बच्चों को वर्षा देंगे क्या? नहीं, यह भी बेहद का बाप अपने बेहद के बच्चों को वर्षा देते. यह पढ़ाई है ना. ಹೇಗೆ ಲೌಕಿಕದಲ್ಲಿ ಸ್ವಂತ ಮಕ್ಕಳಿಗೆ ಆಸ್ತಿ ಕೊಡ್ತಾರೆ ವಿನಃ ಅಣ್ಣನ ಮಕ್ಕಳಿಗೆ ತಮ್ಮನ ಮಕ್ಕಳಿಗೆ ಆಸ್ತಿ ಕೊಡೋದಿಲ್ಲ, ಹಾಗೆ ಇಲ್ಲಿ ನಾವೆಲ್ಲರೂ ಬೇಹದ್ದಿನ ತಂದೆಗೆ ಸ್ವಂತ ಮಕ್ಕಳಾಗಿದ್ದೀವಿ. ಪರಮಾತ್ಮ ತಂದೆ ನಮಗೆ ಆಸ್ತಿ ಕೊಡ್ತಾನೆ. जैसे पढ़ाई से मनुष्य बैरिस्टर आदि बनते, पढ़ाने वाले से पढ़ाई से योग रहता, यह तो पढ़ाने वाला विचित्र है. ಆದರೆ ಆಸ್ತಿ ಅವನು ಹೇಗೆ ಕೊಡ್ತಾನೆ? ಮೊದಲು ಶಿಕ್ಷಣದ ರೂಪದಲ್ಲಿ ಕೊಡ್ತಾನೆ. ಆ ಶಿಕ್ಷಣದಿಂದ ಮಕ್ಕಳು ಯೋಗ್ಯತೆಯನ್ನು ಪಡ್ಕೊಂಡು ತಮ್ಮ ಯೋಗ್ಯತೆಯ ಅನುಸಾರವಾಗಿ ತಂದೆಯ ಆಸ್ತಿಯನ್ನು ಪಡ್ಕೊಳ್ತಾರೆ. ಹೇಗೆ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆಗೆ, ಪಾಠದ ಕಡೆಗೆ ಮತ್ತು ಓದಿಸುವಂಥ ಶಿಕ್ಷಕನ ಕಡೆಗೆ ಗಮನ ಇರ್ತದೆ, ಹಾಗೆ ನಿಮಗೂ ಸಹ ವಿದ್ಯಾಭ್ಯಾಸದ ಕಡೆಗೆ, ಶಿಕ್ಷಕನ ಕಡೆಗೆ ಯೋಗ ಅಥವಾ ಗಮನ ಇರಬೇಕು. ಯಹ ಪಢಾನೆ ವಾಲಾ ವಿಚಿತ್ರ है, तुम आत्मा ये भी विचित्र हो. तुम भी समझो हमको बाप पढ़ाते, एक ही बार आकर पढ़ाते. ಆದರೆ ಇಲ್ಲಿ ಓದಿಸುವಂಥವನು ವಿಚಿತ್ರ, ಓದುವಂಥ ಆತ್ಮರು ವಿಚಿತ್ರ ಆಗಿದ್ದೇವೆ. ನಮಗೆ ಆ ವಿಚಿತ್ರ ತಂದೆಯೇ ಓದಿಸುತ್ತಾ ಇದ್ದಾನೆ. ಇಡೀ ಕಲ್ಪದಲ್ಲಿ ಒಂದೇ ಸಲ ಬಂದು ಓದಿಸ್ತಾನೆ. ಪढ़ती आत्मा है, दुख सुख आत्मा भोगती है, परंतु ಶರೀರ ದ್ವಾರ. ಓದುವಂಥದ್ದು ಆತ್ಮನೇ, ಸುಖ ದುಃಖ ಅನುಭವ ಮಾಡುವುದು ಆತ್ಮನೇ. आत्मा निकल जाए तो फिर भल शरीर को कितना भी मारो, जैसे मिट्टी को मारते. ಆತ್ಮ ದೇಹ ಬಿಟ್ಟು ಹೋದ ನಂತರ ದೇಹಕ್ಕೆ ಎಷ್ಟಾದರೂ ಹಿಂಸೆ ಮಾಡ್ರಿ, ಒಡೀರಿ, ಬಡೀರಿ, ಏನೂ ಅನುಭವ ಆಗೋದಿಲ್ಲ. ಹೇಗೆ ಕಲ್ಲು ಮಣ್ಣಿಗೆ ಹೊಡೆದ್ರೆ ಆ
ಕಲ್ಲು ಅಥವಾ ಮಣ್ಣಿಗೆ ಏನು ಅನುಭವ ಆಗೋದಿಲ್ಲ, ಆ ಥರ ಆತ್ಮ ಹೋದ ನಂತರ ಈ ದೇಹ ಮಣ್ಣಿನ ಮುದ್ದೆ ಆಗಿಬಿಡ್ತದೆ. इसलिए बाप कहते अपने को आत्मा समझ बाप को याद करो. ಆತ್ಮ ಈ ದೇಹ ಬಿಟ್ಟು ಹೋದ ನಂತರ ಮತ್ತೊಂದು ದೇಹ ಸಿಗೋವರೆಗೂ ಬಾಬವ್ರನ್ನ ನೆನಪು ಮಾಡಲಿಕ್ಕೂ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ದೇಹದಲ್ಲಿ ಇರೋ ತನಕನೂ ನಾನು ವಿದೇಹಿ ಆತ್ಮ ಎಂದು ತಿಳಿದು ಆ ತಂದೆಯನ್ನು ನೆನಪು ಮಾಡ್ರಿ. यह बाबा जानते हैं, नंबरवार धारणा करते. कोई तो बिल्कुल जैसे बुद्धू है, कुछ नहीं समझते. ಜ್ಞಾನ तो ಬಡಾ ಸಹಜ. ಬಾಬಾ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಓದಿಸ್ತಾರೆ, ಆದರೆ ಧಾರಣೆ ಮಾಡುವಂಥವರು ನಂಬರ್ವಾರ್ ಧಾರಣೆ ಮಾಡ್ತಾರೆ. ಕೆಲವರು ಬಹಳ ಬುದ್ಧು ಆಗಿದ್ದಾರೆ, ಏನು ಅರ್ಥನೇ ಆಗೋದಿಲ್ಲ. ವಾಸ್ತವಿಕವಾಗಿ ಜ್ಞಾನ ಬಹಳ ಸಹಜ ಆಗಿದೆ. ಅಂಧ लूला लंगड़ा भी समझ सकते, क्योंकि यह तो आत्मा को समझाया जाता है ना. ಜ್ಞಾನ ಬಹಳ ಸಹಜ ಇದೆ. ಕುರುಡರು, ಕುಂಟರು ಎಲ್ಲರೂ ಇದನ್ನು ತಿಳ್ಕೋಬಹುದು. ಯಾಕೆ ಅಂದರೆ ಈ ಜ್ಞಾನ ಆತ್ಮಕ್ಕೆ ಕೊಡಲಾಗ್ತದೆ. ಆತ್ಮ ಲೂಲಿ ಲಂಗಡಿ ನಹಿ ಹೋತಿ, ಶರೀರ ಹೋತ. ಆತ್ಮ ಕುಂಟನೂ ಆಗೋದಿಲ್ಲ, ಕುರುಡನೂ ಆಗೋದಿಲ್ಲ. ದೇಹ ಕುಂಟ ದೇಹ ಆಗಿರ್ತದೆ, ಕುರುಡು ದೇಹ ಆಗಿರ್ತದೆ. बाप कितना अच्छी रीति समझाते हैं, परंतु भक्ति मार्ग की आदत आंख बंद करके बैठने की पड़ी हुई है, तो यहाँ भी आंखें बंद कर बैठते. ಬಾಬಾ ಎಷ್ಟು ಒಳ್ಳೆ ರೀತಿಯಿಂದ ನಮಗೆ ತಿಳಿಸಿಕೊಡ್ತಾರೆ. ಬಾಬಾ ಪಾಠ ಹೇಳುವಾಗ ನಾವೆಲ್ಲರೂ ಕಣ್ಣು ತೆರೆದು ಕೂಡಬೇಕು. ಆದರೆ ಭಕ್ತಿಯ ಅಭ್ಯಾಸ ಇರುವ ಕಾರಣ ಅನೇಕರು ಕಣ್ಣು ಮುಚ್ಚಿ ಕೂತ್ಕೊಳ್ತಾರೆ. ಜೈಸೆ ಮತವಾಲೆ ಹೇ, ಬಾಪ್ ಕಹತೆ ಹೇ ಆಂಖೆ ಬಂದ ನ ಕರ್. ಹೇಗೆ ಅಂದರೆ ಎಷ್ಟು ಹೇಳಿದ್ರೂ ಮತ್ತೆ ಯೋಗ ಮಾಡುವಾಗ ಅನೇಕರು ಕಣ್ಣು ಮುಚ್ಚಿ ಕೂತ್ಕೊಳ್ತಾರೆ, ತಮ್ಮ ಮತದಂತೆ ನಡೀತಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ತಂದೆಯನ್ನು ನೆನಪು ಮಾಡುವಾಗ, ತಂದೆಯಿಂದ ಪಾಠ ಕೇಳುವಾಗ ನೀವು ಕಣ್ಣು ಮುಚ್ಚಿ ಕೂಡಬಾರದು. सामने देखते हुए भी बुद्धि से बाप को याद करो, तब विकर्म विनाश होंगे. कितना सहज है. फिर भी कहते बाबा हम याद नहीं कर सकते. अरे लौकिक बाप जिससे हद का वर्षा मिलता, उनको तो मरने तक भी याद करते. यह तो सब आत्माओं का बेहद का बाप है, उनको तुम याद नहीं कर सकते. ಎದುರಿಗೆ ಬಾಬೋರ್ನ ನೋಡ್ತಾ ಬುದ್ಧಿಯಿಂದ ಅವನನ್ನು ನೆನಪು ಮಾಡಿರಿ. ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. ಎಷ್ಟು ಸಹಜ ಇದೆ. ಆದರೆ ಮಕ್ಕಳು ತಂದೆಗೆ ಹೇಳ್ತಾರೆ, ಬಾಬಾ ನಾವು ನಿಮ್ಮನ್ನು ಮರಿತಾ ಇದ್ದೀವಿ, ನೆನಪು ಮಾಡಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಬಾಬಾ ಕೇಳ್ತಾರೆ, ಲೌಕಿಕದ ತಂದೆಗೆ ಸಾಯೋವರೆಗೂ ನೆನಪು ಮಾಡ್ತೀರಿ, ನಾನು ಆತ್ಮಗಳ ತಂದೆ, ನನ್ನನ್ನು ನೆನಪು ಮಾಡುವುದು ಯಾಕೆ ಕಷ್ಟ ಆಗ್ತದೆ. जिस बाप को बुलाते हैं ओ गॉड फादर गाइड भी है. वास्तव में यह कहना भी रॉन्ग है. बाप सिर्फ एक का तो गाइड नहीं है, वह तो बेहद का गाइड है. एक को थोड़े ही लिबरेट करेंगे. बाप कहते मैं सब की आकर सदगति करता हूँ, मैं आया ही हूँ सबको ಶಾಂತಿ ಧಾಮ್ ಭೇಜ್ ದೇ. ತಂದೆಗೆ ಗಾಡ್ ಫಾದರ್ ಅಂತ ಕರೀತಾರೆ, ಗೈಡ್ ಅಥವಾ ಮಾರ್ಗದರ್ಶಕ ಅಂತಲೂ ಕರೀತಾರೆ. ವಾಸ್ತವಿಕವಾಗಿ ನಾನು ಎಲ್ಲ ಆತ್ಮರಿಗೂ ಮಾರ್ಗದರ್ಶನ ಮಾಡ್ತೀನಿ, ಸಲಹೆ ಕೊಡ್ತೀನಿ. ಹೀಗಾಗಿ
ನನಗೆ ಗೈಡ್ ಅಂತ ಹೇಳೋದು ಸರಿಯಲ್ಲ. ಲೌಕಿಕದಲ್ಲಿ PhD ಮಾಡುವಂಥವರು ಒಬ್ಬರು ಒಬ್ಬರನ್ನ ಗೈಡ್ ಮಾಡಿಕೊಂಡಿದ್ದು. ಆ ಥರದ ಗೈಡ್ ನಾನಲ್ಲ. ನಾನು ಇಡೀ ಜಗತ್ತಿಗೆ ಮಾರ್ಗ ತೋರಿಸುವಂತಹ, ಇಡೀ ಜಗತ್ತಿಗೆ ಸದ್ಗತಿ ಕೊಡುವಂತಹ ಗೈಡ್ ಆಗಿದ್ದೇನೆ. सबको शांति धाम भेज देने मैं आया हूँ, यहाँ मांगने की दरकार ही नहीं. ನಾನು ಬಂದಿದ್ದೀನಿ ಎಲ್ಲರನ್ನೂ ಶಾಂತಿಧಾಮಕ್ಕೆ ಕಳಿಸಿ ಕೊಡುವುದಕ್ಕಾಗಿ. ನೀವು ನನ್ನ ಹತ್ತಿರ ಏನನ್ನೂ ಬೇಡುವ ಅಗತ್ಯನೇ ಇಲ್ಲ. ಬಹತೋ ಹದ್ ಮೇ ಆಕರ್ ಮೀ ಮೀ ಕರ್ತೆ रहते, मुझे सुख दो दुख मिटाओ, हम पापी नीच है आप रहम करो. बाप कहते मैं बेहद की पुरानी सृष्टि को नया बनाने आया हूँ. नई सृष्टि में देवता रहते, मैं हर 5000 वर्ष में एक बार आता हूँ. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಬರೇ ಕೊಡು 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 ಅಂತಲೇ ಕೇಳ್ತಿರ್ತಾರೆ. ನನಗೆ ಸುಖ ಕೊಡು, ನನ್ನ ದುಃಖ ದೂರ ಮಾಡು, ನಾವು ಪಾಪಿ ನೀಚರು, ನಮ್ಮ ಪಾಪ ಪರಿಹಾರ ಮಾಡು, ನಮ್ಮ ಮೇಲೆ ದಯೆ ತೋರಿಸು ಅಂತ ಬೇಡ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ, ನೀವು ಬೇಡ್ದೇನೆ ನಿಮಗೆ ಎಲ್ಲವನ್ನೂ ಕೊಡ್ತಾ ಇದ್ದೀನಿ. ಇಡೀ ಜಗತ್ತನ್ನೇ ಹೊಸ ಜಗತ್ತನ್ನಾಗಿ ಮಾಡ್ತಾ ಇದ್ದೀನಿ. ಆ ಹೊಸ ಜಗತ್ತಿನಲ್ಲಿ ನೀವು ದೇವತೆಗಳಾಗಿ ಇರ್ತೀರಿ. ದೇವತಾ ಜೀವನದಲ್ಲಿ ನಿಮಗೆ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ. ನಾನು ಪ್ರತಿ 5000 ವರ್ಷಕ್ಕೊಮ್ಮೆ ಬರ್ತೀನಿ. जब तुम पूरे पतित बन जाते हो. यह है आसुरी संप्रदाय. सद्गुरु तो एक ही है सच बोलने वाला, वह बाप टीचर और सद्गुरु है. ಬಾಬಾ ಹೇಳ್ತಾರೆ, ಯಾವಾಗ ಜಗತ್ತು ಸಂಪೂರ್ಣ ಪತಿತ ಆಗ್ತದೆ ಆಗ ನಾನು ಬರ್ತೀನಿ. ಇದು ಆಸುರಿ ಸಂಪ್ರದಾಯ ಆಗಿದೆ. ಇಲ್ಲಿ ನಾನು ಸದ್ಗುರು ಆಗಿ ಬಂದು ಸತ್ಯ ಜ್ಞಾನವನ್ನು ಕೊಡ್ತೀನಿ. ನಾನೇ ಸತ್ಯ ಹೇಳುವಂಥವು, ನಾನೇ ತಂದೆ, ಗುರು, ಶಿಕ್ಷಕ ಆಗಿದ್ದೀನಿ. ಯಹ ಮಾತಾ ಯೇಹಿ ಸ್ವರ್ಗ ಕಾ ದ್ವಾರ ಖೋಲ್ನೆ ವಾಲಿ, ಲಿಖಾ ಹುವಾ ಹೇ ಗೇಟ್ ವೇ ಟು ಹೆವನ್. ಈ ಮಾತೆಯರೇ ನಾಳೆ ಸ್ವರ್ಗದ ಬಾಗಿಲನ್ನು ತೆರೆಯೋರಿದ್ದಾರೆ. ನೀವು ಬರೆದು ಹಾಕ್ತೀರಿ ಗೇಟ್ ವೇ ಟು ಹೆವನ್, ಸ್ವರ್ಗಕ್ಕೆ ಹೋಗುವ ದ್ವಾರ ಬಾಗಿಲು ಅಂತ. परंतु यह भी मनुष्य समझ थोड़े ही सकते हैं, नरक में पड़े हैं ना तब तो बुलाते हैं. ಆದರೆ ಆ ರೀತಿಯಲ್ಲಿ ನೀವು ಬರೆದು ಹಾಕಿದ್ರೂ ಜನರಿಗೆ ಏನು ಅರ್ಥನೇ ಆಗೋದಿಲ್ಲ. ಏಕೆಂದರೆ ಅವರೆಲ್ಲರೂ ನರ್ಕದಲ್ಲಿ ಇದ್ದಾರೆ. ನರ್ಕ ಮೇ ಪಡೆ ಹೇ ತಬ್ ತೋ ಬುಲಾತೆ, अब बाबा तुमको स्वर्ग में जाने का रास्ता बताते. बाप कहते मैं आता हूँ पतितों को पावन बनाने और वापस ले जाने. ಬಾಬಾ ನಿಮಗೆ ಸ್ವರ್ಗಕ್ಕೆ ಹೋಗುವ ಮಾರ್ಗ ತೋರಿಸ್ತಾರೆ. ಪತಿತರನ್ನ ಪಾವನ ಮಾಡಿ ವಾಪಸ್ ಕರ್ಕೊಂಡು ಹೋಗ್ತಾರೆ. अपने को आत्मा समझ बाप को याद करो तो तुम्हारे पाप कट जाएंगे. सबको एक ही बात सुनाओ कि बाप कहते हैं माया जीत जगत जीत बन. ಎಲ್ಲರಿಗೂ ಈ ಒಂದೇ ವಿಚಾರವನ್ನು ಹೇಳ್ತಾ ಹೋಗಿ. ಏನೆಂದರೆ ಪರಮಾತ್ಮ ಹೇಳ್ತಿದ್ದಾನೆ, ಮಾಯಾಜೀತ ಜಗಜ್ಜೀತ ಆಗ್ರಿ. ಮೊದಲು ಮಾಯಾಜೀತ ಆಗ್ರಿ, ಆಗ ನೀವು ಜಗಜ್ಜೀತ ಆಗ್ತೀರಿ. जगत का मालिक बनाने का रास्ता बताता. फिर लक्ष्मी की दीपमाला पर पूजा करते, उनसे धन मांगते. ऐसे नहीं कहते हेल्थ अच्छी करो, आयु बड़ी करो, तुम तो बाप से वर्षा लेते. ನಾನು ನಿಮಗೆ ಜಗತ್ತಿನ ಮಾಲೀಕ ಆಗುವ
ಮಾರ್ಗ ತೋರಿಸ್ತೀನಿ. ಅಲ್ಲಿ ಶ್ರೀಲಕ್ಷ್ಮಿ ಶ್ರೀನಾರಾಯಣರ ರಾಜ್ಯ ಇರ್ತದೆ. ಭಾರತದಲ್ಲಿ ದೀಪಾವಳಿಯಲ್ಲಿ ಲಕ್ಷ್ಮಿಯ ಪೂಜೆ ಮಾಡ್ತಾರೆ, ಹಣ ಕೇಳ್ತಾರೆ. ಲಕ್ಷ್ಮಿಯ ಹತ್ತಿರ ಆರೋಗ್ಯ ಆಯುಷ್ಯ ಕೇಳೋದಿಲ್ಲ. ತುಮ್ ತೋ ಬಾಪ್ ಸೆ ವರ್ಸಾ ಲೇತೆ ಹೋ, ಜಿಸ್ಮೆ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಸಬ್ ಬಾಪ್ ದೇ ದೇತೆ. ಆದರೆ ನೀವು ತಂದೆಯಿಂದ ಯಾವ ಆಸ್ತಿ ಪಡ್ಕೊಳ್ತಾ ಇದ್ದೀರಿ, ಅದರಲ್ಲಿ ಆರೋಗ್ಯ ಆಯುಷ್ಯ ಸುಖ ಸಂಪತ್ತು ಎಲ್ಲವೂ ಬರ್ತದೆ. ವಹ ತೋ ಲಕ್ಷ್ಮಿ ಸೆ ಸಿರ್ಫ್ ठिकरियाँ मांगते, वह भी मिलती थोड़े ही है. यह एक ಆದತ್ ಪಡ್ ಗೈ. ಭಕ್ತರು ಲಕ್ಷ್ಮಿಯ ಹತ್ತಿರ ಕೌಡೆ ಸಮಾನವಾದ ಹಣವನ್ನು ಕೇಳ್ತಾ ಇದ್ದಾರೆ. ಕಲ್ಲು ಮಣ್ಣಿನ ಸಮಾನವಾದ ಹಣವನ್ನು ಕೇಳ್ತಾ ಇದ್ದಾರೆ. ಅದು ಸಹ ಅವರಿಗೆ ಸಿಗ್ತಾ ಇಲ್ಲ. ತುಮಕೋ ತೋ ಬಾಪ್ ಕಹತೆ ಮಾಮೆ ಕಮ್ ಯಾದ್ ಕರೋ ತೋ ಮಾಲಿಕ್ ಬನ್ ಜಾಯೆಂಗೆ. ಕುಛ್ ಪೂಛನೆ ಕಿ ದರ್ಕಾರ್ ಹಿ ನಹಿ. ಬಾಬಾ ಹೇಳ್ತಾರೆ, ನೀವು ಒಬ್ಬ ತಂದೆಯನ್ನು ನೆನಪು ಮಾಡ್ರಿ, ಆಗ ಸ್ವರ್ಗದ ಮಾಲೀಕ ಆಗಿಬಿಡ್ತೀರಿ. ಸೃಷ್ಟಿ ಚಕ್ರ ಕೋ ಜಾನ್ನೆ ಸೆ चक्रवर्ती राजा बन जाएंगे. दैवी गुण भी धारण करने, इसमें कुछ बोलने की दरकार ही नहीं रहती. ಸೃಷ್ಟಿ ಚಕ್ರದ ಜ್ಞಾನ ತಿಳ್ಕೊಂಡು ನೀವು ಚಕ್ರವರ್ತಿ ಆಗ್ತಾ ಇದ್ದೀರಿ. ಆ ನಿಮ್ಮ ರಾಜ್ಯದಲ್ಲಿ ಯಾವುದಕ್ಕೂ ಕೊರತೆನೇ ಇರೋದಿಲ್ಲ. जबकि बाप से स्वर्ग का वर्षा मिलता है. अभी तुम इनकी पूजा करेंगे क्या? तुम जानते हो हम खुद ही यह बनते, फिर इन 5 तत्वों की क्या पूजा करेंगे. ಈಗ ನೀವು ತಂದೆಯಿಂದ ನೇರವಾಗಿ ಸ್ವರ್ಗದ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀರಿ. ಆ ಸ್ವರ್ಗದಲ್ಲಿ ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತು ಸುಖ ಎಲ್ಲವೂ ಸಿಗ್ತದೆ ಅಂದಾಗ ಈಗ ನೀವು ಕಲ್ಲಿನ ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ. हमको विश्व की बादशाही मिलती है तो यह क्या करेंगे. ಈ 5 ತತ್ವಗಳ ಪೂಜೆನೂ ನೀವು ಮಾಡೋದಿಲ್ಲ. ಯಾಕೆ ಅಂದರೆ ನಮಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗ್ತಾ ಇದೆ. अभी तुम मंदिर आदि में नहीं जाएंगे. बाप कहते यह सब भक्ति मार्ग की सामग्री है. ज्ञान में तो एक अक्षर है, मामेकम याद करो. तुम सर्वगुण संपन्न थे, फिर बनना पड़ेगा. ಬಾಬಾ ಹೇಳ್ತಾರೆ, ಮಂದಿರ ಪೂಜೆ ಭಕ್ತಿ ಇದೆಲ್ಲವೂ ಭಕ್ತಿ ಮಾರ್ಗ ಆಗಿದೆ. ಈಗ ನಿಮಗೆ ಭಕ್ತಿ ಮಾಡುವ ಅಗತ್ಯ ಇಲ್ಲ, ಮಂದಿರಕ್ಕೆ ಹೋಗುವ ಅಗತ್ಯನೂ ಇಲ್ಲ. ಜ್ಞಾನದಲ್ಲಿ ಒಂದೇ ಅಕ್ಷರ ನೀವು ತಿಳ್ಕೊಂಡ್ರೆ ಸಾಕು. ಮಾಮೇಕಂ ಯಾದ್ ಕರೋ. ನಿಮಗೆ ನೀವು ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡಿರಿ. ಆ ನೆನಪಿನಿಂದ ನೀವು ಪಾಪ ಮುಕ್ತ ಆಗಿ ಸತೋ ಪ್ರಧಾನ ಆಗುವಿರಿ. तुम सर्वगुण संपन्न थे, फिर बनना पड़े. यह बातें कोई साधु संत बता न सके. ಬಾಬಾ ಹೇಳ್ತಾರೆ, ನೀವೇ ಸರ್ವಗುಣ ಸಂಪನ್ನ ಆಗಿದ್ರಿ ಮತ್ತೆ ಆಗಬೇಕು. ಈ ಮಾತುಗಳನ್ನು ಯಾವ ಸಾಧು ಸಂತರು ನಿಮಗೆ ತಿಳಿಸೋದಿಲ್ಲ. पत्थर बुद्धियों से बाप को कितना माथा मारना पड़ता है, यह निश्चय होना चाहिए. ಪತ್ಥರ ಬುದ್ಧಿ ಮಕ್ಕಳನ್ನು ಪಾರಸಬುದ್ಧಿ ಮಾಡಲಿಕ್ಕಾಗಿ ಬಾಬವರು ಎಷ್ಟು ತಲೆ ಕೆಡಿಸ್ಕೊಳ್ತಾರೆ, ಪರಿಶ್ರಮ ಪಡ್ತಾರೆ. ಯಾಕೆ ಅಂದರೆ ಮಕ್ಕಳಿಗೆ ತಂದೆಯ ಮೇಲೆ ನಿಶ್ಚಯ ಬರಲಿ ಎಂಬ ಉದ್ದೇಶದಿಂದ. यह तो बहुत जन्मों के अंत्य में है, मैं प्रवेश ही उनमें करता हूँ जिसने पूरे 84 जन्म लिए हैं. ನಾನು ಈ ಬ್ರಹ್ಮಾರವರ ದೇಹದಲ್ಲಿ ಪ್ರವೇಶ ಮಾಡಿದ್ದೆ. ಯಾರು ಸಂಪೂರ್ಣ 84 ಜನ್ಮಗಳಲ್ಲಿ ಪಾತ್ರ ಮಾಡಿರ್ತಾರೆ ಅವರ ದೇಹದಲ್ಲಿ ನಾನು ಬರ್ತೀನಿ. ಯಹ ಈಶ್ವರ್ ಥೋಡೇ ಹಿ. ಇವರು ಈಶ್ವರ ಅಲ್ಲ,
परमात्मा अल्ल। यह श्याम सुंदर बनते, यह तो पूरा गावड़े का छोरा था। फिर जब कुछ साधारण बना तो बाबा ने प्रवेश किया, क्योंकि इतनी भट्टी बननी थी। ಬ್ರಹ್ಮ ಬಾಬಾ ಹಳ್ಳಿಯ ಹುಡುಗ ಆಗಿದ್ರು. ಯಾವಾಗ ಸ್ವಲ್ಪ ಬೆಳೆದು ವ್ಯಾಪಾರ ಮಾಡಿ 60ನೇ ವರ್ಷಕ್ಕೆ ಕಾಲಿಟ್ಟರು, ಆಗ ನಾನು ಇವರಲ್ಲಿ ಪ್ರವೇಶ ಮಾಡ್ತೀನಿ. ಇನ್ನೊಂಕೋ ಖಿಲಾಯೆಂಗೆ ಕೋ तो जरूर साधारण भी चाहिए ना, यह सब समझने की बातें. ಸ್ವಲ್ಪ ಇವರು ಆಸ್ತಿವಂತರಾಗಿದ್ದರು. ಅವರನ್ನು ನಾನು ಏನು ಮಾಡ್ತೀನಿ, ಅಡಾಪ್ಟ್ ಮಾಡ್ಕೋತೀನಿ. ಅವರ ದೇಹದಲ್ಲಿ ಬಂದು ಯಜ್ಞದ ಸ್ಥಾಪನೆ ಮಾಡ್ತೀನಿ. ಯಾಕೆ ಅಂದರೆ ಯಜ್ಞದಲ್ಲಿ ಭಟ್ಟಿ ನಡಿಬೇಕಾಗಿತ್ತು, ಅನೇಕರ ಪಾಲನೆ ಆಗಬೇಕಾಗಿತ್ತು. ಅವರೆಲ್ಲರ ಖರ್ಚಿಗಾಗಿ ಹಣನೂ ಬೇಕಿತ್ತು. ಅದಕ್ಕಾಗಿ ನಾನು ಇವರ ದೇಹದಲ್ಲಿ ಪ್ರವೇಶ ಮಾಡ್ತೀನಿ. ಬಾಪ್ ಖುದ್ ಕಹತೆ ಮೈ ಇನ್ಕೆ ಬಹು ಜನ್ಮೋं के अंत्य के जन्म में आता हूँ. ಇವೆಲ್ಲ ತಿಳ್ಕೊಳ್ಳುವಂತಹ ಮಾತುಗಳಾಗಿವೆ. जो सबसे पतित बना है फिर पावन भी वही बनेंगे. 84 जन्म इसने लिए है तत्व एक तो नहीं बहुत है. ಬಾಬಾ ಹೇಳ್ತಾರೆ, ಯಾರು ಪತಿತ ಆಗಿದ್ರು ಅವರೇ ಪುನಃ ಪಾವನ ಆಗ್ತಾರೆ. 84 ಜನ್ಮಗಳಲ್ಲಿ ಸಂಪೂರ್ಣವಾಗಿ ಪಾತ್ರ ಇವರೇ ಮಾಡಿದ್ರು, ಪುನಃ ಅವರೇ ಮಾಡ್ತಾರೆ. ಸಂಪೂರ್ಣ 84 ಜನ್ಮಗಳಲ್ಲಿ ಪಾತ್ರ ಮಾಡೋರು ಬ್ರಹ್ಮ ಬಾಬಾ ಆಗಿದ್ದಾರೆ. ಮುಂದಿನ ಕಲ್ಪದಲ್ಲಿಯೂ ಸಹ ಅವರೇ 84 ಜನ್ಮಗಳ ಪಾತ್ರ ಮಾಡ್ತಾರೆ. ಆದರೆ ಅವರೊಬ್ಬರೇ ಇರೋದಿಲ್ಲ, ಅವರ ಜೊತೆಗೆ ಅನೇಕರು 84 ಜನ್ಮಗಳಲ್ಲಿ ಬಂದು ಪಾತ್ರ ಮಾಡ್ತಾರೆ. सूर्यवंशी चंद्रवंशी बनने वाले ही यहाँ आते हैं नंबरवार पुरुषार्थानुसार, बाकी ठहर नहीं सकेंगे. देरी से आने वाले ज्ञान भी थोड़ा सुनेंगे, फिर देरी से ही आएंगे. ಸೂರ್ಯವಂಶ ಚಂದ್ರವಂಶದಲ್ಲಿ ಬರುವಂಥವರೇ ಇಲ್ಲಿಗೆ ಬರ್ತಾರೆ. ಬಂದು ನಂಬರ್ವಾರ್ ಪುರುಷಾರ್ಥ ಮಾಡ್ತಾರೆ. ಉಳಿದವರಿಗೆ ಜ್ಞಾನ ಅರ್ಥನೇ ಆಗೋದಿಲ್ಲ. ಅವರು ಇಲ್ಲಿ ಬಂದರೂ ನಿಲ್ಲೋದಿಲ್ಲ. ಕೊನೆಗೆ ಬರುವಂಥವರು, ತಡವಾಗಿ ಬರುವಂಥವರು ಜ್ಞಾನನು ಸ್ವಲ್ಪ ತಿಳ್ಕೋತಾರೆ, ಸ್ವಲ್ಪ ಕೇಳ್ತಾರೆ, ಪುರುಷಾರ್ಥನೂ ಅಷ್ಟೇ ಮಾಡ್ತಾರೆ. ಹೀಗಾಗಿ ಅವರು ಸ್ವರ್ಗದಲ್ಲಿಯೂ ಸಹ ತಡವಾಗಿ ಬರ್ತಾರೆ. अच्छा, मीठे मीठे सिक्की लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ मुख्यांशಗಳು. बाप जो ज्ञान श्रृंगार करते हैं उसे कायम रखने का पुरुषार्थ करना है. माया की धूल में ज्ञान श्रृंगार बिगाड़ना नहीं है. पढ़ाई अच्छी रीति पढ़कर अविनाशी कमाई कर दी है. ಬಾಬಾ ಜ್ಞಾನದ ಶೃಂಗಾರ ಮಾಡ್ತಾರೆ. ಅದನ್ನು ಕಾಯಮಾಗಿ ಇಟ್ಕೊಳ್ಳಿಕ್ಕೆ ಪುರುಷಾರ್ಥ ಮಾಡಬೇಕು. ಮಾಯೆಯ ಮಣ್ಣಿನಲ್ಲಿ ಹೊರಳಾಡಿ ಜ್ಞಾನ ಶೃಂಗಾರವನ್ನು ಕೆಡಿಸಿಕೊಳ್ಳಬಾರದು. ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿ ಅವಿನಾಶಿ ಸಂಪಾದನೆ ಮಾಡಿಕೊಳ್ಳಬೇಕು. ಎರಡನೇದು, इस चित्र अर्थात
देहधारी को सामने देखते हुए बुद्धि से विचित्र बाप को याद करना है. ಈ ಚಿತ್ರ ಅಂದರೆ ಬ್ರಹ್ಮ ಬಾಬವ್ರನ್ನ ನೋಡ್ತಿದ್ರೂ ಸಹ ಬುದ್ಧಿಯ ಮೂಲಕ ವಿಚಿತ್ರ ತಂದೆಯನ್ನು ನೆನಪು ಮಾಡಬೇಕು. आंखें बंद कर बैठने की आदत नहीं डालनी है. बेहद के बाप से कुछ भी मांगना नहीं. ಕಣ್ಣು ಮುಚ್ಚಿ ಕೂಡುವಂಥ ಅಭ್ಯಾಸ ಮಾಡ್ಕೋಬಾರ್ದು. ಬೇಹದ್ದಿನ ತಂದೆಯ ಹತ್ತಿರ ಏನನ್ನು ಬೇಡಬಾರದು. वरदान समय के महत्व को जान, फास्ट सो फस्ट आने वाले ತೀವ್ರ ಗತಿ ಕೆ ಪುರುಷಾರ್ಥಿ ಭವ. ಸಮಯದ ಮಹತ್ವವನ್ನು ಅರಿತು ಕೊನೆಗೆ ಬಂದರೂ ಸಹ ಮುಂದೆ ಹೋಗುವಂತಹ ತೀವ್ರಗತಿಯ ಪುರುಷಾರ್ಥಿ ಆಗಿರಿ. ಅವ್ಯಕ್ತ पार्ट में आई हुई आत्माओं को लास्ट सो फास्ट, फास्ट सो फस्ट आने का वरदान प्राप्त है. ಬ್ರಹ್ಮ ತಂದೆಯ ಅವ್ಯಕ್ತ ಪಾತ್ರ ಪ್ರಾರಂಭ ಆದ ನಂತರ ಬಂದಂಥ ಆತ್ಮರಿಗೆ ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್ ಬರುವ ವರದಾನ ಪ್ರಾಪ್ತಿಯಾಗಿದೆ. तो समय के महत्व को जान, मिले हुए वरदान को स्वरूप में लाओ. ಸಮಯದ ಮಹತ್ವವನ್ನು ಅರಿತು ಸಿಕ್ಕಿರುವ ವರದಾನವನ್ನು ಸ್ವರೂಪದಲ್ಲಿ ತಂದು ತೋರಿಸಿರಿ. यह अव्यक्त पालना सहज ही शक्तिशाली बनाने वाली है. इसलिए जितना आगे बढ़ना चाहो बढ़ सकते. ಈ ಅವ್ಯಕ್ತ ಪಾಲನೆ ನಿಮಗೆ ಸಹಜವಾಗಿಯೇ ಶಕ್ತಿಶಾಲಿಯನ್ನಾಗಿ ಮಾಡಿಬಿಡುತ್ತದೆ. ಆದ್ದರಿಂದ ಎಷ್ಟು ಮುಂದೆ ಹೋಗಬೇಕು ಅಂತ ಬಯಸ್ತೀರಿ ಅಷ್ಟು ನೀವು ಮುಂದಕ್ಕೆ होगबहुदु. बाप दादा और निमित्त आत्माओं की सर्व के प्रति सदा आगे उड़ने की दुआएं होने के कारण तीव्र गति के पुरुषार्थ का भाग्य सहज मिला हुआ है. बाप दादा ಮತ್ತು ನಿಮಿತ್ತ ಆತ್ಮರಿಂದ ತಡವಾಗಿ ಬರುವಂಥ ಮಕ್ಕಳಿಗೆ ಸದಾ ಹಾರುವ ಕಲೆಯಲ್ಲಿ ಹೋಗಬೇಕು ಎಂಬ ವರದಾನ ಸಮಯದ ಅನುಸಾರವಾಗಿ ಸಿಕ್ಕಿದೆ. ಆದ್ದರಿಂದ ಲಾಸ್ಟ್ ಸೋ ಫಾಸ್ಟ್ ಹೋಗುವ ಭಾಗ್ಯ ತಡವಾಗಿ ಬರುವಂಥ ಮಕ್ಕಳಿಗೆ ಸಹಜ ಪ್ರಾಪ್ತಿ ಆಗಿದೆ. ಶ್ಲೋಕ निराकार सो साकार के महामंत्र की स्मृति से निरंतर योगी बनो. ನಿರಾಕಾರ ಸೋ ಸಾಕಾರ, ನಾನು ನಿರಾಕಾರ ಆತ್ಮ ಸಾಕಾರದಲ್ಲಿ ಪ್ರತಿಯೊಂದು ಕಾರ್ಯ ಮಾಡ್ತಾ ಇದ್ದೀನಿ. ನಾನು ಸಾಕಾರ ದೇಹಧಾರಿ ಅಲ್ಲ, ನಿರಾಕಾರ ಆತ್ಮ ಆಗಿದ್ದೇನೆ ಎಂಬ ಮಹಾಮಂತ್ರದ ಸ್ಮೃತಿಯಿಂದ ನಿರಂತರ ಯೋಗಿ ಆಗಿರಿ. ಓಂ ಶಾಂತಿ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ.
ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ. ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ಮಾತನಾಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ವ್ಯರ್ಥ ಮಾತು ಕಟ್ಟುಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ವ್ಯರ್ಥ ಮಾತು ಕಟ್ಟುಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ. ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಕೇಡು ನೋಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ, ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ. ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ನೆನಪು ಮಾಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ.
ಬಳಿ ಬಂದೆ ಬಾಬಾ ನಿನ್ನಯ ಬಳಿ ಬಂದೆ. ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ ಬಾಬಾ ನಿನ್ನಯ ಬಳಿ ಬಂದೆ. ಬಾಬಾ ಬಾಬಾ ಶಿವ ಬಾಬಾ 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 ಪ್ರಿಯ ಬಾಬಾ. ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ ಶಿಲೆಯೆಲ್ಲ ನೀನೆಂದು ಅರಿತುಕೊಂಡೆ. ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ ಶಿಲೆಯಲ್ಲ ನೀನೆಂದು ಅರಿತುಕೊಂಡೆ. ಸಂಗಮಯುಗದಲ್ಲಿ ನಿನ್ನನ್ನು ಪಡೆದೆ ನಿನ್ನಯ ಬಳಿ ಬಂದೆ ಬಾಬಾ ನಿನ್ನಯ ಬಳಿ ಬಂದೆ. ಸಂಗಮ ಯುಗದಲ್ಲಿ ನಿನ್ನನ್ನು ಪಡೆದೆ ನಿನ್ನಯ ಬಳಿ ಬಂದೆ ಬಾಬಾ ನಿನ್ನಯ ಬಳಿ ಬಂದೆ. ಬಾಬಾ ಬಾಬಾ ಶಿವ ಬಾಬಾ 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 ಪ್ರಿಯ ಬಾಬಾ. ಬ್ರಹ್ಮನ ರಥದಲ್ಲಿ ನಿನ್ನನ್ನು ಕಂಡೆ ನಿನ್ನಯ ನೋಟದಿ ಪ್ರೇಮವ ಕಂಡೆ. ಬ್ರಹ್ಮನ ರಥದಲ್ಲಿ ನಿನ್ನನ್ನು ಕಂಡೆ ನಿನ್ನಯ ನೋಟದಿ ಪ್ರೇಮವ ಕಂಡೆ. ನಿನ್ನಯ ಮಾತಲಿ ಮಧುರತೆ ಕಂಡೆ ನಿನ್ನನ್ನು ಪಡಕೊಂಡೆ ಬಾಬಾ ನಿನ್ನನ್ನು ಪಡಕೊಂಡೆ. ನಿನ್ನಯ ಮಾತಲಿ ಮಧುರತೆ ಕಂಡೆ ನಿನ್ನನ್ನು ಪಡಕೊಂಡೆ ಬಾಬಾ ನಿನ್ನನ್ನು ಪಡಕೊಂಡೆ. ಬಾಬಾ ಬಾಬಾ ಶಿವ ಬಾಬಾ 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 ಪ್ರಿಯ ಬಾಬಾ. ನಿರಾಕಾರ ನಿನ್ನ ನಿಜವಾ ಕಂಡೆ ಸಾಕಾರದಿ ಪ್ರೀತಿಯ ಕಂಡೆ. ನಿರಾಕಾರ ನಿನ್ನ ನಿಜವಾ ಕಂಡೆ ಸಾಕಾರದಿ ಪ್ರೀತಿಯ ಕಂಡೆ.